ಪ್ರೇಮಹೀನ ಸಂಭೋಗ ಕ್ಷುಲ್ಲಕವಾದದ್ದು. ಅದು ಅಂತರಾಳವನ್ನು ಎಂದಿಗೂ ತಲುಪುವುದಿಲ್ಲ. ಪ್ರೇಮದಲ್ಲಿ ಇದ್ದಾಗ ಸ್ತನಗಳು ಸಹ ಮಿಲನಗೊಳ್ಳುತ್ತವೆ, ಅದಕ್ಕೂ ಮೊದಲು ಎಂದಿಗೂ ಅಲ್ಲ. ಆದ್ದರಿಂದ ಸಂಭೋಗ ಕ್ರಿಯೆ ಸುಲಭವಾದರೂ ಪ್ರೇಮ ಕ್ರಿಯೆ ಸಂಕೀರ್ಣವಾದದ್ದು. ಈ ಸಾಧಾರಣ ಸಂಭೋಗ ಕ್ರಿಯೆ ಕೇವಲ ದೈಹಿಕವಾದದ್ದು. ಎರಡು ಊರ್ಜೆಗಳು ಭೇಟಿಯಾದರೂ ಅವು ಮತ್ತೆ ಚೆದರಿ ಹೋಗುತ್ತವೆ. ಆಗ ಸಂಭೋಗದಲ್ಲಿ ನಿರಾಸೆ ಅನ್ನೋದು ಹುಟ್ಟುತ್ತೆ. ಇಬ್ಬರು ಸಂಗಾತಿಗಳು ವರ್ತುಲದ ಮೂಲಕ ಊರ್ಜಾಭರಿತರಾಗಿ ಜೀವಂತಿಕೆಯಿಂದ ಹೊರಬಂದಾಗ ತೃಪ್ತರಾಗ್ತಾರೆ, ಈ ಶಕ್ತಿಯಿಂದ ತುಂಬಿರ್ತಾರೆ. ಆದರೆ ಸಾಮಾನ್ಯ ದಂಪತಿಗಳು ಸಂಭೋಗದಲ್ಲಿ ತೊಡಗಿಸಿಕೊಂಡಾಗ ಅಶಕ್ತರು, ಬಲಹೀನರು ಆಗಿ ಉಳಿದು ಬಿಡುತ್ತಾರೆ. ಊರ್ಜೆಯನ್ನು ಕಳೆದುಕೊಂಡು ನಿಶ್ಶಕ್ತರಾಗಿ ಹೊರಬರ್ತಾರೆ. ಕೇವಲ ನಿದ್ರೆಗೆ ಜಾರುವಂತಹ ತಂತ್ರ ಮಾತ್ರ ಅವರ ಪಾಲಿಗೆ ಇದಾಗಿರುತ್ತೆ. ಈ ಏಕಧ್ರುವ ಮಿಲನದಲ್ಲಿ ಪುರುಷ ಸ್ತ್ರೀಗಿಂತ ಹೆಚ್ಚು ಶಕ್ತಿಯನ್ನು ಕಳೆದುಕೊಳ್ಳುತ್ತಾನೆ. ಆದ್ದರಿಂದಲೇ ಸ್ತ್ರೀಯರು ವೇಶ್ಯರಾಗುವುದು. ಕಾರಣ, ಧನಾತ್ಮಕ ಧ್ರುವ ಅನ್ನೋದು ಪುರುಷ. ಈ ಪುರುಷನ ಧನಾತ್ಮಕ ಅಂಶವೆಲ್ಲವೂ ಸ್ತ್ರೀಗೆ ಹರಿಯುತ್ತೆ. ಸ್ತ್ರೀಯರ ಈ ಋಣಾತ್ಮಕ ಅಂಶ ಪುರುಷನ ಪಾಸಿಟಿವ್ ಎನರ್ಜಿ ಧನಾತ್ಮಕ ಅಂಶವನ್ನು ಹೀರಿಕೊಳ್ತಾ ಹೋಗುತ್ತೆ. ಹೀಗಾಗಿ ಸ್ತ್ರೀ ಒಂದು ರಾತ್ರಿಗೆ ಸುಮಾರು 25ರಿಂದ 30 ಬಾರಿ ಬೇಕಿದ್ದರೂ ಕಾಮಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳುವಂಥ ಶಕ್ತಿ ಆಕೆಗಿರುತ್ತೆ. ಅಷ್ಟು ಸಾಮರ್ಥ್ಯ ಆಕೆಗಿದೆ ಅಂದರೆ ಅದು ಪ್ರಕೃತಿ ನೀಡಿದ ಕೊಡುಗೆ. ಅದು ಪುರುಷರಿಗೆ ಇಲ್ಲ. ಆದ್ದರಿಂದ ಸ್ತ್ರೀ ಮತ್ತು ಪುರುಷ ಇಬ್ಬರ ನಡುವೆ ಪ್ರೇಮವಿಲ್ಲದೆ ಇದ್ದರೆ ಮಿಲನ ಕ್ರಿಯೆಯಲ್ಲಿ ಊರ್ಜೆ ಅನ್ನೋದು ಎಂದೆಂದಿಗೂ ವ್ಯರ್ಥವಾಗಿಬಿಡುತ್ತೆ. ಇಬ್ಬರ ನಡುವೆ ಪ್ರೇಮ ಇದ್ದಾಗ ಮಾತ್ರ ಅದು ಎಂದೂ ವ್ಯರ್ಥವಾಗುವುದಿಲ್ಲ. ಸ್ತನಗಳ ಮೂಲಕ ಆರಂಭವಾದಂತಹ ಧ್ಯಾನ ಸ್ತ್ರೀಯರಿಗೆ ತುಂಬ ಒಳ್ಳೆಯದು. ಅದು ಧನಾತ್ಮಕವಾದದ್ದು. ಇದರಿಂದಾಗಿ ಸಾಕಷ್ಟು ಸಂಗತಿಗಳು ಘಟಿಸುತ್ತವೆ. ಪುರುಷ ಸ್ತ್ರೀಯರನ್ನ ಕೂಡಲೇ ಭೇದಿಸಲು ಬಯಸ್ತಾನೆ. ಆತನಿಗೆ ಪ್ರಣಯ ಚೇಷ್ಟೆ, ಕಾಮೋದ್ದೀಪನದಲ್ಲಿ ಆಸಕ್ತಿ ಅನ್ನೋದು ಬರೋದಿಲ್ಲ. ಯಾಕಂದರೆ ಆತನ ಧನಾತ್ಮಕ ಧ್ರುವ ಆಗಲೇ ಸಿದ್ಧವಾಗಿರುತ್ತೆ. ಆದರೆ ಸ್ತ್ರೀಯರು ಪ್ರಣಯ ಚೇಷ್ಟೆ ಇಲ್ಲದೆ ಕಾಮಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳೋದಕ್ಕೆ ಆಸಕ್ತಿ ತೋರಿಸೋದಿಲ್ಲ. ಏಕೆಂದರೆ ಅವರಲ್ಲಿ ಋಣಾತ್ಮಕ ಧ್ರುವ ಸಿದ್ಧ ಆಗಿರೋದಿಲ್ಲ. ಆಸಕ್ತಿ ಬರಬೇಕಂದ್ರೆ ಸ್ತ್ರೀ ಕೂಡ ಇಚ್ಛಿಸುವಂತೆ ಆಕೆಯನ್ನ ಪ್ರೇಮದಿಂದ ಸ್ತನಗಳೊಂದಿಗೆ ಆಟವಾಡುತ್ತಾ ಹೋಗಬೇಕು. ಈ ರೀತಿಯಾಗಿ ಆಕೆ ಬಯಸ್ತಾಳೆ. ನಿರಂತರ ಅದೊಂದು ಹಂಬಲ. ಆಕೆಗೆ ನಿರಂತರ ಅದು ಹಾಗೆ ಕಾಡ್ತಾ ಇರುತ್ತೆ. ಸ್ತನ ಪಾಸಿಟಿವ್ ಧ್ರುವಗಳು, ಇವುಗಳ ನಂತರವೇ ನೆಗೆಟಿವ್ ಧ್ರುವಗಳೊಂದಿಗೆ ಸ್ಪಂದಿಸಬೇಕು. ಆಗ ಅದು ಜೀವಂತವಾಗಿರುತ್ತೆ. ನಂತರ ಸ್ತ್ರೀ ಕೂಡ ಅದಕ್ಕೆ ಸಂಪೂರ್ಣವಾಗಿ ಸಹಕರಿಸ್ತಾ ಹೋಗ್ತಾಳೆ. ಸ್ತ್ರೀ ಸಹಭಾಗಿ ಆಗ್ತಾಳೆ. ಆಗ ಸಂವಹನೆ ಸಾಧ್ಯ ಇದೆ. ನಂತರ ಮಿಲನ ಕ್ರಿಯೆ ಪೂರ್ಣವಾಗುತ್ತೆ. ಆದ್ದರಿಂದಲೇ ಪ್ರಣಯ ಚೇಷ್ಟೆ ಅತ್ಯಂತ ಅವಶ್ಯಕವಾದದ್ದು. ಇದನ್ನ ಹೀಗೂ ನೋಡಿ. ಪುರುಷ ಹೊಸ ಸ್ತ್ರೀ ಒಬ್ಬಳನ್ನ ಭೇಟಿ ಮಾಡಿದಾಗ ಮೊದಲು ಆಕೆಯ ಶರೀರದೊಂದಿಗೆ ಆಟ ಆಡ್ತಾನೆ. ನೇರವಾಗಿ ಸ್ಪಂದಿಸೋದಿಕ್ಕೆ ಆಕೆ ಅನುಮತಿಸೋದಿಲ್ಲ ಅನ್ನೋ ಕಾರಣಕ್ಕಾಗಿ ಒಮ್ಮೆ ಆಕೆಯನ್ನ ಮದುವೆ ಆದ ನಂತರ ನಿರ್ಲಕ್ಷ್ಯ ಮಾಡ್ತಾ ಹೋಗ್ತಾನೆ. ಯಾಕಂದ್ರೆ ಪ್ರಣಯ ಚೇಷ್ಟೆ ಅನ್ನೋದು ಅಲ್ಲಿ ಇರೋದಿಲ್ಲ. ವಿವಾಹದ ನಂತರ ಎಲ್ಲ ಸ್ತ್ರೀಯರು ಪತಿಯೊಂದಿಗೆ ಬೇಸರ ಅತೃಪ್ತರಾಗೋದಕ್ಕೆ ಕಾರಣ ಪ್ರೀತಿಯ ಕೊರತೆಯಿಂದಲ್ಲ, ಸರಿಯಾದ ಕ್ರಮಬದ್ಧವಾದ ರೀತಿಯಲ್ಲಿ ಪ್ರೇಮ ಪ್ರಣಯ ಅನ್ನೋದು ದೊರೆಯದೇ ಇರುವಂತಹ ಕಾರಣದಿಂದಾಗಿ ಸ್ನೇಹಿತರೆ.